ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಹೊಸ ವೋಟರ್ ಐ ಡಿ 2026 ಅದು SIR ಬಂದಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿವಿಷನ್ 2026 SIR ಬಂದಮೇಲೆ ಹೊಸ ವೋಟರ್ ಐ ಡಿ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಹೇಳಿದಂಗೆ ಸೈನ್ ಅಪ್ ಮಾಡಬೇಕು. NVSP ಅಂತ ಟೈಪ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಅಂತ ಕೊಡಿ. NVSP ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಲಾಗಿನ್ ಅಂತಿರುತ್ತೆ. ಫಸ್ಟು ಸೈನ್ ಅಪ್ ಅಂತ ತೊಗೋಬೇಕು ಆಪ್ಷನ್. ಸೈನ್ ಅಪ್ ಯಾಕಂದರೆ ಹೊಸದಾಗಿ ಆಗ್ತಾ ಇರೋದರಿಂದ ಸೈನ್ ಅಪ್ ತೊಗೊಲೇಬೇಕು. ನೋಡಿ, ಫಸ್ಟ್ ನೇಮ್ ಆಧಾರ್ ಕಾರ್ಡಿನಲ್ಲಿ ಒಂದು ಏನಾದರೂ ವಿತ್ ಸರ್ನೇಮ್ ಇದ್ದರೆ ಓಕೆ, ಓನ್ಲಿ ನೇಮ್ ಇದ್ದರೆ ನೇಮ್ ಹಾಕಿ ಫಸ್ಟ್ ನೇಮು. ಲಾಸ್ಟ್ ನೇಮ್ ಏನಾದರೂ ಸರ್ನೇಮ್ ಇದ್ದರೆ ಆಧಾರ್ ಕಾರ್ಡ್ನಲ್ಲಿ ಇದ್ದರೆ ಹಾಕ್ಬೇಕು, ಇಲ್ಲಾಂದರೆ ಹಾಕಬಾರ್ದು. ಸೆಂಡ್ OTP ಅಂತ ಕೊಡಬೇಕು. ನೋಡಿ, ಇವ್ರದ್ದು ಸರ್ನೇಮ್ ಇದೆ. ಮತ್ತು ಕೆಲವೊಬ್ಬರದು ಮತ್ತು ತಂದೆಯ ಹೆಸರು ಕೂಡ ಆಧಾರ್ ಕಾರ್ಡ್ನಲ್ಲೇ ಇರುತ್ತೆ ಅವ್ರ ಹೆಸ್ರ ಜೊತೆ. ಅಂಥ ಟೈಮ್ದಾಗೂ ಸೆಂಡ್ OTP ಅವ್ರ ಲಾಸ್ಟ್ ನೇಮ್ ತಂದೆ ಹೆಸರು ಹಾಕ್ಬೋದು. ಸೆಂಡ್ OTP ಅಂತ ಕೊಟ್ಟು OTP ಬರುತ್ತೆ. ನೆಕ್ಸ್ಟ್ OTP ಬಂದಮೇಲೆ ನೋಡೋಣ ಏನು ಆಪ್ಷನ್ ಬರುತ್ತೆ ಅಂತ. ನೋಡಿ, ಸೆಂಡ್ OTP ಅಂತ ಕೊಟ್ಟ ಮೇಲೆ ಎಂಟರ್ 6 ಡಿಜಿಟ್ ರಿಸೀವ್ಡ್ ಆನ್ ಯಾವ್ದು ಮೊಬೈಲ್ ನಂಬರ್ ಇದೆ ಅದಕ್ಕೆ OTP ಬಂದಿರುತ್ತೆ. ಅದು 6 ಡಿಜಿಟ್ OTP ಹೇಳಿ ಅಂತ ಎಂಟರ್ ಮಾಡಿ ಅಂತ ಬರುತ್ತೆ. ಓಕೆ, ವೆರಿಫೈ ಮಾಡ್ಬೇಕು. 6 ಡಿಜಿಟ್ OTP ಬಂದಮೇಲೆ ವೆರಿಫೈ ಆದಮೇಲೆ ನೋಡಿ 6 ಡಿಜಿಟ್ OTP ಬಂತು. ವೆರಿಫೈ ಅಂತ ಕೊಡ್ತಾಯಿದ್ವಿ. ವೆರಿಫೈಡ್ ಬಂತು. ಲಾಗಿನ್ ಪೇಜ್ಗೆ ಹೋಗ್ರಿ ಅಂತ ಬರುತ್ತೆ. ಲಾಗಿನ್ ಆಪ್ಷನ್ ಡೈರೆಕ್ಟ್ ಇರುತ್ತೆ. ಈಗ ಯಾವುದು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಮಾಡಿದ್ದು ಆ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಎಂಟ್ರ್ ಮಾಡಿ ರಿಕ್ವೆಸ್ಟ್ OTP ಅಂತ ಕೊಡಬೇಕು. ರಿಕ್ವೆಸ್ಟ್ OTP ಅಂತ ಕೊಟ್ಟ ಮೇಲೆ ನೋಡಿ, ರಿಕ್ವೆಸ್ಟ್ OTP ಅಂತ ಕೊಟ್ಟ ಮೇಲೆ 6 ಡಿಜಿಟು OTP ಬರುತ್ತೆ. ಅದನ್ನು ಕೂಡ ಆದರೆ ಈಗೇನು ಆಪ್ಷನ್ ಬಂತು ಅದೇ ಥರ ರಿಕ್ವೆಸ್ಟ್ OTP ಅಂತ ಮಾಡಿದ್ಮೇಲೆ ರಿಕ್ವೆಸ್ಟ್ ಏನಾದರೂ OTP ಬಂದಿಲ್ಲ ಅಂದರೆ ಮತ್ತೆ ರೀಸೆಂಡ್ OTP ಅಂತ ಕೊಟ್ಟು 6 ಡಿಜಿಟ್ OTP ಬಂದಮೇಲೆ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಡಬೇಕು. ವೆರಿಫೈ ಲಾಗಿನ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಟ್ಟು ನೋಡೋಣ ಏನು ಆಪ್ಷನ್ ಬರುತ್ತೆ. ನೋಡಿ, ವೆರಿಫೈ ಆ್ಯಂಡ್ ಲಾಗಿನ್ ಕೊಟ್ಟ ಮೇಲೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೋಡಿ, ಸ್ಪೆಷಲ್ ಈ ಥರ SIR ಬಂದಿದೆ. ಈಗ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತಿದೆ. ನೋಡಿ, ಫಸ್ಟ್ ಫಿಲ್ ಫಾರ್ಮ್ ಅಂತ ಇದೆ. ಅಂದರೆ ಫಿಲ್ ಫಾರ್ಮ್ ನಂಬರ್ 6 ಇಫ್ ಯು ಆರ್ 18 ವರ್ಷ ಅಥವಾ 18 ವರ್ಷ ಸಮೀಪ ಇದ್ದರೆ ಅಂದರೆ ಫ್ಯೂ ಮಂತ್ಸ್ ಒಳಗೆ ಇದ್ದರೆ ಅದು ಆಪ್ಷನ್ ತೊಗೋಬೇಕು ನೀವು ವೋಟರ್ ರಿಜಿಸ್ಟ್ರೇಷನಲ್ಲಿ. ತೊಗೊಂಡ್ಮೇಲೆ ಸ್ಟೇಟ್ ಇರುತ್ತೆ, ಡಿಸ್ಟಿಕ್ಕು, ತಾಲೂಕು ಯಾವುದು ಇರುತ್ತೋ ಅದನ್ನು ತೊಗೊಂಡು ನೆಕ್ಸ್ಟ್ ಅಂತ ಕೊಡಬೇಕು. ಯಾಕಂದರೆ ಯಾವ ಸ್ಟೇಟು, ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ತಾಲೂಕು ಅಂತ ಕೊಟ್ಟ ಮೇಲೆ ತಾಲೂಕು ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಮತ್ತು ಅದು ತೊಗೊಂಡ್ಬಿಡುತ್ತೆ. ಅದು ಆಟೋಮೆಟಿಕ್ ತೊಗೊಂಡ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಏನು ಓಪನ್ ಆಗುತ್ತೋ ನೋಡೋಣ. ಇಲ್ಲಿ ಅಂತರೂ ಲಾಸ್ಟ್ ಹಿಂದ್ಗಡೆ ಸಾಕಾಗಷ್ಟು ವಿಡಿಯೋ ಬಂದಿದ್ದಾವೆ, ನಾನು ಕೂಡ ಮಾಡಿ ಹಾಕಿದ್ದೀನಿ. ಇಲ್ಲಿ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿವಿಷನ್ 2026 ಅದು ಇಂಪಾರ್ಟೆಂಟು. ನೋಡಿ, ಎರಡನೇ ಆಪ್ಷನ್ನು ಅವ್ರ ಹೆಸರು ಏನಾದ್ರು ಸರ್ನೇಮ್ ಇದ್ದರೆ ಸರ್ನೇಮು ಕನ್ನಡದಲ್ಲಿ ಸರಿಯಾಗಿದ್ದರೆ ಓಕೆ, ಇಲ್ಲಾಂದರೆ ನೀವು ಟೈಪ್ ಮಾಡಬೇಕು. ಆಮೇಲೆ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕು. ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಒಂದು ಫೋಟೋನ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋಡಿ, ನೆಕ್ಸ್ಟು ಇವ್ರ ರಿಲೇಟಿವ್ಸ್ ಈಗೇನು ಆಧಾರ್ ಕಾರ್ಡ್ನಲ್ಲಿ ಏನಿದಾರೋ ಅವರು ಹಸ್ಬೆಂಡ್ ಆಗಿರೋದ್ರಿಂದ ಹಸ್ಬೆಂಡ್ ಅಂತ ಹೊಂದಿದ್ವಿ. ಅವ್ರದ್ದು ಏನಾದ್ರು ಸರ್ನೇಮ್ ಇದ್ದರೆ ಹಾಕಬೇಕು, ಇಲ್ಲಾಂದರೆ ಫಸ್ಟ್ ನೇಮ್ ಹಾಕಿ ಬಿಟ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋಡಿ, ಮೊಬೈಲ್ ನಂಬರ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ. ಆ ಮೊಬೈಲ್ ನಂಬರ್ ಹಾಕಿ ಅದು ಏನು ರಿಲೇಟಿವ್ದ ಅಂತ ಆಪ್ಷನ್ ತೊಗೊಂಡು ನೆಕ್ಸ್ಟ್ ಅಂತ ಕೊಡ್ಬೋದು. ಅದೇನು ಸೆಲ್ಫ್ ಅಂತಲೂ ಕೊಡ್ಬೋದು, ಅದರ್ ರಿಲೇಟಿವ್ಸ್ ಅಂತಲೂ ಕೊಡ್ಬೋದು. ಅದೇನು ಸಂಬಂಧ ಇಲ್ಲ, ಯಾವ ಥರ ಬೇಕಾದ್ರೂ ಕೊಡಿ, ಅದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಅಂತ ಕೊಡಿ.
ನೋಡಿ ಮೊಬೈಲ್ ನಂಬರ್ ಆದಮೇಲೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಆಧಾರ್ ಡೀಟೇಲ್ಸ್ ನೋಡಿ. ಈಗ ಆಧಾರ್ ನಂಬರ್ ಹಾಕಿದರೆ ಭಾಳ ಒಳ್ಳೆಯದು, ಇಲ್ಲಾಂದರೆ ಕೆಲವೊಂದು ಟೈಮ್ ಡಿಲೀಟ್ ಆಗಿ ಹೋಗ್ತವೆ, ಅದು ವೇಸ್ಟ್ ಆಗುತ್ತೆ. ಆಧಾರ್ ಅಂತೂ ಎಲ್ಲರ ಬಳಿ ಇದೆ, ಅದು ಹಾಕಿ. ನೆಕ್ಸ್ಟ್ ಜೆಂಡರ್, ಮೇಲ್ ಆರ್ ಫೀಮೇಲ್ ಯಾವುದು ಇರುತ್ತೋ ಅದು ಆಪ್ಷನ್ ಓಪನ್ ಆಗಿರುತ್ತೆ ನೋಡಿ, ಅದು ನೆಕ್ಸ್ಟ್ ಅಂತ ಕೊಡಬೇಕು. ಕೊಟ್ಟು ಆಮೇಲೆ ಡೇಟ್ ಆಫ್ ಬರ್ತ್ ಕೊಡಬೇಕು. ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ನೆಕ್ಸ್ಟು ಆಧಾರ್ ಡಾಕ್ಯುಮೆಂಟ್ಸು. ಆಧಾರ್ ಕಾರ್ಡ್ ಇರೋದ್ರಿಂದ ಎರಡು ಕೂಡ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ದೇ ಕೊಟ್ಟಿದ್ದೀವಿ. ನೆಕ್ಸ್ಟು ಪರ್ಮನೆಂಟ್ ಅಡ್ರೆಸ್ಸು ಏನಿದೆ, ಹೆಂಗೆ ಆಧಾರ್ ಕಾರ್ಡಲ್ಲಿ ಇದೆಯೋ ಬಿಲ್ಡಿಂಗ್ ನಂಬರ್, ಅಪಾಯಿಂಟ್ಮೆಂಟ್ ನಂಬರು, ಮತ್ತು ಯಾವ ಏರಿಯಾ, ಮೊಹಲ್ಲಾ, ರೋಡು ಏನಾದರೂ ಇರುತ್ತೆ ಅದು ಕೂಡ ಹಾಕಿ. ನಿಮ್ಮ ವಿಲೇಜ್ ಯಾವ್ದು ಹಾಕಿ, ಪೋಸ್ಟ್ ಆಫೀಸು, ಪಿನ್ ಕೋಡು, ತಾಲೂಕು ಇಷ್ಟೆಲ್ಲ ಹಾಕಿದ ಮೇಲೆ ಡಾಕ್ಯುಮೆಂಟು ಕೇಳುತ್ತೆ. ಯಾವ ಡಾಕ್ಯುಮೆಂಟು, ಯಾವ ಥರ ಆಧಾರ್ ಕಾರ್ಡು ಪ್ರೂಫಾಗಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ಅಷ್ಟಾದ್ಮೇಲೆ ಜೆಯಲ್ಲಿ ಫ್ಯಾಮಿಲಿ ಮೆಂಬರ್ದು ಒಬ್ರದ್ದು ಪ್ರೂಫ್ ಬೇಕು. ಏನಕ್ಕೆ ಅಂದರೆ ಒಂದು ವೋಟರ್ ಐ ಡಿ ಮಾಡಬೇಕಾದ್ರೆ ಒಂದು ಪ್ರೂಫ್ ಬೇಕೇ ಬೇಕು. ಪ್ರೂಫು ಅಪ್ಲೋಡ್ ಮಾಡಬೇಕು, ಅವ್ರದ್ದು ವೋಟರ್ ಐ ಡಿ ನಂಬರ್ ಹಾಕಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇರೋದು SIR 2026 ಮೇನು ಇದು ಡಿಕ್ಲರೇಷನ್ ಫಾರ್ಮ್. ಈಗ ಮೊದಲಿಗೆ ಇವೆಲ್ಲ ಹಿಂದೇನು ಹೇಳಿದ್ದೀನಿ ಎಲ್ಲ ಆಪ್ಷನ್ ಇತ್ತು. ಇಲ್ಲಿ ಏನಿದೆ ಡಿಕ್ಲರೇಷನ್ ಫಾರ್ಮಲ್ಲಿ ನೋಡಿ, ಆಲ್ರೆಡಿ ಅಪ್ಲಿಕೆಂಟ್ಸ್ ನೇಮ್ ಬಂದಿದೆ ಮತ್ತು ಮೊಬೈಲ್ ನಂಬರ್ ಬಂದಿದೆ. ಅಡ್ರೆಸ್ಸು ನಾವು ಯಾವ ಥರ ಇವಾಗಲೇ ಹಾಕಿದ್ದೀವಿ ಪರ್ಮನೆಂಟ್ ಅಡ್ರೆಸ್ಸು ಆ ಥರ ಬಂದ ಮೇಲೆ ಇಲ್ಲಿ ನೋಡಿ, ಮೈ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರೋಲ್ ಆಫ್ ಲಾಸ್ಟ್ SIR ನೋಡಿ, ಇವ್ರು ಆಗ್ತಿರೋದು ಹೊಸದು. ಹಂಗಾಗಿದ್ದರಿಂದ ಮೈ ಪೇರೆಂಟ್ಸ್ ನೇಮ್ 2002ರಲ್ಲಿ ಎಲೆಕ್ಟ್ರೋರಲ್ಲಿ SIRಲ್ಲಿ ಇತ್ತು ಅಂತೇಳಿ ಎರಡನೇ ಆಪ್ಷನ್ ಇದೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಏನಾದರೂ ತಂದೆ ಇಲ್ಲ ತಾಯಿ ಇದ್ದರೆ, ತಾಯಿದು ಇದ್ದರೆ ಬರೀ ಮದರ್ ನೇಮ್ ಎಕ್ಸಿಸ್ಟ್ ಇನ್ ಮೈ ಪೇರೆಂಟ್ಸ್ ನೇಮ್ ಆ್ಯಂಡ್ ಇನ್ ಎಲೆಕ್ಟ್ರೋಲ್ ಆಫ್ ಲಾಸ್ಟ್ SIR ಅಂತ ಹಾಕ್ಬೋದು. ಇಲ್ಲಿ ನಾನು SIR ಮೈ ಪೇರೆಂಟ್ಸ್ ನೇಮು ಕೆಳಗಡೆ SIR 2002, 2003, 2005 ಅಂತ ತೊಗೊಂಡಿದ್ದೀನಿ ನೋಡಿ. ಆಮೇಲೆ ಇದು ಇಂಪಾರ್ಟೆಂಟ್ ಅಂದರೆ SIR 2002 ಇತ್ತಂತ ಆಪ್ಷನ್ ತೊಗೋಬೇಕು, ಮತ್ತು ಮೈ ಪೇರೆಂಟ್ಸ್ ಅಂತ ತೊಗೋಬೇಕು. ಎರಡನೇ ಆಪ್ಷನ್ ನಾನು ಏನು ತೋರಿಸ್ತಾ ಇದ್ದೀನಿ ಮಾರ್ಕ್ ಮಾಡಿ. ಆಮೇಲೆ ಸ್ಟೇಟು, ಕಾನ್ಸ್ಟಿಟ್ಯೂನ್ಸಿ ನೇಮು, ಪೋಲಿಂಗ್ ಸ್ಟೇಷನ್ನು ನಂಬರು ಎಲ್ಲ A to Z. ಈಗ ಯಾರು SIR ಮಾಡಿಸ್ಕೊಂಡಿರ್ತಾರೋ ಅವ್ರ ಹತ್ರನೇ ಒಂದು ಡೀಟೇಲ್ಸು ತೊಗೋಬೋದು. ಪೋಲಿಂಗ್ ಸ್ಟೇಷನ್ನು ಏನಿದೆ, ಇನ್ನೊಂದು ಪೋಲಿಂಗ್ ಸ್ಟೇಷನ್ನು ಪಾರ್ಟ್ ಸೀರಿಯಲ್ ನಂಬರು ಅಂತ ಎಲ್ಲ ಕ್ಲಿಯರಾಗಿ ಇದೆ. ಅದನ್ನು ಹಾಕಿ ನೀವೇನಿದೆ ಈಗ ಯಾರ್ದು ಕೊಡ್ತಾ ಇರ್ತೀರೋ ವೋಟರ್ ಐ ಡಿ ಮತ್ತು ತಂದೆ ತಾಯಿದು ವೋಟರ್ ಐ ಡಿ ಅದೆಲ್ಲ ಎಂಟ್ರ್ ಮಾಡಬೇಕು, ಕಂಪಲ್ಸರಿಯಾಗಿ ಎಂಟ್ರ್ ಮಾಡಬೇಕು. ಅಂದರೆ ಮಾತ್ರ ನೀವು ವೋಟರ್ ಐ ಡಿ ಆಗೋಕ್ಕೆ ಚಾನ್ಸ್ ಇದೆ ನೋಡಿ. ಡಿಕ್ಲರೇಷನಲ್ಲಿ ಸ್ಟೇಟು ಎಲ್ಲ ಕೊಟ್ಟ ಮೇಲೆ ಇದು ಕೆಲವೊಂದು ಆಪ್ಷನ್ಗಳು ಅಪ್ಡೇಟ್ ಆಗಿದೆ ನೋಡಿ. ಇವರು ಐ ಆಮ್ ಆರ್ಡಿನರಿ ರೆಸಿಡೆಂಟ್ ಆಫ್ ಅಡ್ರೆಸ್ ಮೆನ್ಷನ್ಡ್, ಎಷ್ಟು ವರ್ಷದಿಂದ ಇವರು ನಿಮ್ಗೆ ಪರಿಚಯ ಇದ್ದಾರೆ ಅಂತ ಡಿಕ್ಲರೇಷನ್ Kಯಲ್ಲಿ ಹಾಕ್ಬೇಕು. ನಿಮ್ಗೆ ಎಷ್ಟು ವರ್ಷದಿಂದ, 10 ವರ್ಷದಿಂದ ಇದ್ದಾರೋ, 2 ವರ್ಷದಿಂದ ಇದ್ದಾರೋ, 5 ವರ್ಷದಿಂದ ಇದ್ದಾರೋ, 1 ವರ್ಷದಿಂದ ಇದ್ದಾರೋ ಅಂತ ಮೆನ್ಷನ್ ಮಾಡಬೇಕು. ಮಾಡಿ ನೋಡಿ, ಡಿಕ್ಲರೇಷನ್ ಫಾರ್ಮ್ನ ಹೇಳಿದಾಗೆ ಮೈ ಲಾಸ್ಟ್ SIR 2002, 2003 ಇಂಪಾರ್ಟೆಂಟು. ತಂದೆ ತಾಯಿ ಈ ಹಸ್ಬೆಂಡ್ ಮೂವರದು ಕಂಪಲ್ಸರಿಯಾಗಿ ಎಂಟ್ರ್ ಮಾಡಲೇಬೇಕು. ಎಂಟ್ರ್ ಮಾಡಿದ ಮೇಲೆ ಎಲ್ಲ ಓಕೆ ಆಗುತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ಮ್ಸ್ ಆಪ್ಷನ್ K ಸೀರಿಯಲ್ ನಂಬರಲ್ಲಿ ಏನಿದೆ ಅದು ಸ್ಟೇಟು, ರಾಜ್ಯ ಎಲ್ಲ ಇದು ಮಾಡಿ ಹಾಕ್ಬೇಕು. ನೆಕ್ಸ್ಟ್ ಕ್ಯಾಪ್ಚಾ ಇದೆ, ನಾನು ಕ್ಯಾಪ್ಚಾ ತೋರಿಸ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟು. ಕ್ಯಾಪ್ಚಾ ಹಾಕಿ ಸೆಂಡ್ OTP ಅಂತ ಕೊಡಿ. ಒಂದು OTP ಬರುತ್ತೆ, ಯಾವ ರಿಜಿಸ್ಟ್ರೇಷನ್ ಆಗಿದೆ, ಈಗ ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವುದಾಗಿದೆ ವೋಟರ್ ಐ ಡಿಗೆ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಒಂದು OTP ಹಾಕಿ ಸಬ್ಮಿಟ್ ಕೊಟ್ಟರೆ, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಮುಗಿದೋಯ್ತು ಕೆಲಸ. ಆಮೇಲೆ ಇನ್ನೊಂದು SIR ಆಗೋ ಮುಂಚೆ ಏನು ಆಪ್ಷನ್ ಓಪನ್ ಮಾಡಿದೆ, ಸೈನ್ ಕಂಪಲ್ಸರಿಯಾಗಿ ಮಾಡಲೇಬೇಕು ನೋಡಿ. ಆವಾಗಲೇ ಸೆಂಡ್ OTP ಅಂತ ಕೊಟ್ಟಿದ್ದೀವಿ. ಈಗ OTP ಎಂಟ್ರ್ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕು ಆಪ್ಷನ್ನು. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಈ ಥರ ಪ್ರಿವ್ಯೂ ಮಾಡಬೇಕು. ಏನಾದರೂ ಸಮಸ್ಯೆ ಇದ್ದರೆ ಈಗ ಎಡಿಟಿಗೆ ಆಪ್ಷನ್ ಇರುತ್ತೆ, ಎಡಿಟ್ ಅಂತ ಕೊಡ್ಬೋದು. ಇಲ್ಲಾಂದರೆ ಫೈನಲ್ ಸಬ್ಮಿಟ್ ಮಾಡಿಬಿಡ್ಬೋದು ನೋಡಿ. ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ವೆರಿ ಇಂಪಾರ್ಟೆಂಟು.
ಗಂಡಂದು ಅಂದರೆ ಹಸ್ಬೆಂಡ್ದು ಮತ್ತು ಫಾದರ್ ಮತ್ತು ಮದರ್ ತಂದೆ ತಾಯಿದು ಕಂಪಲ್ಸರಿಯಾಗಿ ಡೀಟೇಲ್ಸ್ ಅವ್ರ ವೋಟರ್ ಐ ಡಿ ಹಾಕಿ ಡಿಕ್ಲರೇಷನ್ ಕೊಡಲೇಬೇಕು. ಮತ್ತು 2002, 2003, 2005ರಲ್ಲಿ ಏನು SIR ಅಲ್ಲಿ ಏನು ಡೀಟೇಲ್ಸ್ ಇದೆ ಪೋಲಿಂಗ್ ಸ್ಟೇಷನು ಮತ್ತು ಸೀರಿಯಲ್ ನಂಬರ್ ಅದೇನಿದೆ ಸರಿಯಾಗಿ ಹಾಕಿದ ಮೇಲೇ ಇದು ಓಕೆ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ನೋಡಿ ಇಲ್ಲೆಲ್ಲ ಕ್ಲಿಯರಾಗಿ ಬಂದಿದೆ ನೋಡಿ. ಈ ಸೈನ್ ಮಾಡಿದ ಮೇಲೆ ಈ ಥರ ಏನೋ ಪ್ರಿವ್ಯೂ ಮಾಡಿದ ಮ್ಯಾಗ ಈ ಸೈನ್ ಮಾಡೋಕ್ಕೆ ಹೋದು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಹೊಡೆದು ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒಂದು OTP ತಗೋಬೇಕು. 6 ಡಿಜಿಟ್ OTP ತೊಗೊಂಡ್ಬಿಟ್ರೆ ಸಬ್ಮಿಟ್ ಆಗಿಬಿಡುತ್ತೆ. ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀವಿ ನೋಡಿ, ಸೆಂಡ್ OTP ಅಂತ ಕೊಟ್ಟ ಮೇಲೆ 6 ಡಿಜಿಟ್ ಇರೋ OTP ಬರುತ್ತೆ. 6 ಡಿಜಿಟ್ OTP ಬಂದ ಮೇಲೆ ಡೌನ್ಲೋಡ್ ಎಕ್ನಾಲಜ್ಮೆಂಟ್ ಪ್ರಿಂಟ್ ಕೊಟ್ಟು ಕಸ್ಟಮರ್ಗೆ ಪ್ರಿಂಟ್ ಕೊಟ್ಟುಬಿಟ್ರೆ ಮುಗಿದೋಯ್ತು. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ. ಯಾವ ಥರ ನೀವು ವೋಟರ್ ID ರಿಜಿಸ್ಟ್ರೇಷನ್ ಮಾಡೋದಂತ ತೋರಿಸ್ಕೊಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.